ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕೆಆರ್ಪೇಟೆ ತಾಲೂಕಿನ ಹೊಸ ಹೊಳಲು ಮೇಲ್ ಕಾಲುವೆ ನಿರ್ಮಾಣಕ್ಕೆ ಜಮೀನು ಕಳೆದುಕೊಂಡ 40 ರೈತರಿಗೆ ಭೂ ಪರಿಹಾರ ಕೊಡಲು ವಿಳಂಬ ಮಾಡಿದ ಹೇಮಾವತಿ ಯೋಜನೆಯ HLBC ನಂಬರ್ 3 ಕಚೇರಿಯನ್ನ ಮಂಡ್ಯ ಜಿಲ್ಲಾ ಮತ್ತು ಕೆಆರ್ಪೇಟೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಕೋರ್ಟ್ ಸಿಬ್ಬಂದಿಗಳು ಹಾಗೂ ವಕೀಲರ ಸಮ್ಮುಖದಲ್ಲಿ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಕೆಆರ್ಪೇಟೆ ತಾಲೂಕಿನ ಹೊಸ ಹೊಳಲು ಮೇಲ್ಕಾಲುವೆ ಯೋಜನೆಗಾಗಿ ಕೆಆರ್ಪೇಟೆ ತಾಲೂಕಿನ 40ಕ್ಕೂ ಹೆಚ್ಚು ರೈತರ ಫಲವತ್ತಾದ ಜಮೀನನ್ನು ವಶಪಡಿಸಿಕೊಳ್ಳಲಾಗಿತ್ತು. ಕಾನೂನು ಪ್ರಕಾರ ನಿಗದಿತ ಅವಧಿಯಲ್ಲಿ ಭೂ ಪರಿಹಾರ ಪಾವತಿಯಾಗಬೇಕಾಗಿದ್ದರೂ ವರ್ಷಗಳು ಕಳೆದರೂ ಹೇಮಾವತಿ ಇಲಾಖೆ ಪರಿಹಾರ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಇದರಿಂದ ಸಂಕಷ್ಟಕ್ಕೆ ಸಿಲುಕಿದ ರೈತರು ಕೋರ್ಟ್ ಮೊರೆ ಹೋಗಿದ್ದ ಪ್ರಕರಣದ ವಿಚಾರಣೆ ಮಾಡಿದ ಮಂಡ್ಯ ಜಿಲ್ಲಾ ಹಾಗೂ ಕೆಆರ್ಪೇಟೆ ಸಿವಿಲ್ ನ್ಯಾಯಾಲಯ ರೈತರ ಪರವಾಗಿ ಆದೇಶ ನೀಡಿ ಭೂ ಪರಿಹಾರ ಪಾವತಿ ಮಾಡದ ಹಿನ್ನೆಲೆ HLBC ನಂಬರ್ 3 ಕಚೇರಿಯಲ್ಲಿ ಇರುವಂತಹ ಸಾಮಗ್ರಿಗಳನ್ನು ಜಪ್ತಿ ಮಾಡಿ ಪರಿಹಾರ ಮೊತ್ತ ವಸೂಲಿ ಮಾಡುವಂತೆ ಕೋರ್ಟ್ ಸಿಬ್ಬಂದಿಗೆ ಸೂಚಿಸಿ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ನಮ್ಮ ಜಮೀನು ಬಳಿ ಹೋಗಿರುವ ಹೊಸ ಹೊಳಲು ಮೇಲ್ಕಾಲುವೆ ನಮ್ಮ ಭಾಗದ 100ಕ್ಕೂ ಹೆಚ್ಚು ರೈತರು ಜಮೀನು ಕಾಲುವೆಗೆ ಹೋಗಿ ನಾವು ಬೀದಿಗೆ ಬಂದಿದ್ದೀವಿ, ಪರಿಹಾರ ಕೇಳಲು ಕಚೇರಿಗೆ ಹೋದ್ರೆ ಅಧಿಕಾರಿಗಳು ಸರಿಯಾಗಿ ಮಾತನಾಡಿಸ್ತಾ ಇರಲಿಲ್ಲ. ಇಂದು ನ್ಯಾಯಾಲಯ ಹಾಗೂ ನ್ಯಾಯದ ಪರ ನಿಂತ ನಮ್ಮ ವಕೀಲರು ಆದ ಧನಂಜಯ್ ಕುಮಾರ್ ನಮಗೆ ನ್ಯಾಯ ದೊರಕಿಸಿಕೊಟ್ಟಿದೆ ಎಂದು ಸಂತ್ರಸ್ತ ರೈತ ವಿಷಕಂಠ ತಿಳಿಸಿದ್ದಾರೆ. ಶುಕ್ರವಾರ ಬೆಳಗ್ಗೆ ನ್ಯಾಯಾಲಯದ ಸಿಬ್ಬಂದಿ ಸಂತ್ರಸ್ತರು ರೈತರು ಹಾಗೂ ಅವರ ವಕೀಲರ ಸಮ್ಮುಖದಲ್ಲಿ ಕೆಆರ್ಪೇಟೆಯಲ್ಲಿ ಇರುವಂತಹ HLBC ನಂಬರ್ 3 ಕಚೇರಿಗೆ ಆಗಮಿಸಿದ್ರು. ಕೋರ್ಟ್ ಆದೇಶದಂತೆ ಕಚೇರಿಯಲ್ಲಿ ಇದ್ದ ಕಂಪ್ಯೂಟರ್, ಪ್ರಿಂಟರ್, ಟೇಬಲ್, ಚೇರ್ ಸೇರಿ ಎಲ್ಲ ಪೀಠೋಪಕರಣಗಳನ್ನು ಪಂಚನಾಮೆ ನಡೆಸಿ ವಶಕ್ಕೆ ಪಡೆಯಲಾಗಿದೆ. ಜಮೀನಲ್ಲಿ 2 ಹುಣಸೆ ಮರ, 2 ಹಲಸಿನ ಮರ, 8 ತೆಂಗಿನ ಮರ ಕಡ್ದು ಕವಲೆ ತೆಗ್ದವ್ರೆ. ಬೆಳ್ಳೆಕೆರೆ ಮೈನರು ಅದು ನಮಗೆ ದುಡ್ಡು ಬಂದಿಲ್ಲ, ಏನು ಬಂದಿಲ್ಲ. ನಂದು ಇರೋದು 15 ಕುಂಟೆ, 8 ಕುಂಟೆಲಿ ಕವಲೆ ಹೊಂಟೋಗದೆ. ಇನ್ನು ಇರೋದ್ರಲ್ಲಿ ನಾನು ಏನು ಮಾಡೋಕ್ಕಾಗೋದು? ಅದೊಂದು ಒಂದು ಸ್ವಲ್ಪ ಪರಿಹಾರ ಕೊಡೋಕ್ಕೆ ನೀವು ಮನವಿ ಮಾಡಬೇಕು ಅಂತ ನಾನು ಬೇಡ್ಕೊತೀನಿ. ಹೇಮಾವತಿ ಡಿಸೈನ್ಗೆ ನಮ್ಮದು ಆಲೆ 15, 16 ವರ್ಷ, 18 ವರ್ಷ ಆಗಿದೆ. 18 ವರ್ಷದಿಂದ ನಾವು ವಿಷ ಕುಡಿಬೇಕಾಯ್ತದೆ ಸ್ವಾಮಿ. ಈ ಸರ್ಕಾರದವ್ರು ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ನಮ್ಗೆ ದುಡ್ಡೇ ಕೊಟ್ಟಿಲ್ಲ, ನಮಗೆ ಪೇಮೆಂಟು ಮಾಡಿಲ್ಲ. ನಮ್ಮ ಭೂಮಿನೂ ಕಳ್ಕೊಬಿಟ್ಟು ನಾವು ಇಲ್ಲಿ ಬಂದು ಸರ್ಕಾರದವ್ರು ತಾವು ಕುಂತ್ಕೊಂಡು ನಾವು ಏನು ಬಾಯಿ ಬಡ್ಕೋಬೇಕು ಅಂತ. ಇವ್ರು ಏನು ಸರ್ಕಾರ ಏನು ಮಾಡ್ತಾರೆ? ಹಂಗಲ್ಲ ಸ್ವಾಮಿ, ನಮ್ಮ ಭೂಮಿನೂ ಕಳ್ಕೊಬಿಟ್ಟು ನಮ್ಮ ದುಡ್ಡು ಇಲ್ಲ. ನಾವು ಈ 35,000 ರೂಪಾಯಿ 40,000 ರೂಪಾಯಿ ಬಡ್ಡಿ ಸಾಲ ತಂದು ನಾನು ಎತ್ತಿ ತಾನೇ ಹಣ ಬಿಡ್ಕೊಂಡು ಸ್ವಾಮಿ ನಾನು. ನಾವು ಸರ್ಕಾರದವ್ರು ದುಡ್ಡು ಕೊಡ್ತಾರೆ ಬಿಟ್ಟು ರೈತರು ತಾವು ದುಡ್ಡು ಇಸ್ಕೊಂಡು, ನಾವು ರೈತರು ಅಕ್ಕಪಕ್ಕರು ಹಣ ಇಸ್ಕೊಂಡ ಹಿಂಗೆ ಭಾರಿ ಕೈದೊಂದವನೇ ಅವ್ನಿಗೆ ದುಡ್ಡು ಕೊಡೋದ ತಂದು ಕೊಡ್ತಾನೆ ಕಾಣಂತ ನಮಗೆ ಮಾಡಿಬಿಟ್ಟು ಸರ್ಕಾರದವ್ರು ಈ ಥರ ಮೋಸ ಮಾಡೋರಲ್ಲ. ನಾವು ಬದುಕಬೇಕು, ಸಾಯ್ಬೇಕು ಸ್ವಾಮಿ ನಾವು. ಈ ಸಂದರ್ಭದಲ್ಲಿ ರೈತ ಪರ ವಕೀಲ VS ಧನಂಜಯ್ ಕುಮಾರ್, ವಿಷಕಂಠ, ಕೃಷ್ಣೇಗೌಡ, ರಮೇಶ್, ಸ್ವಾಮಿ KS, ಶ್ರೀನಿವಾಸ್, ರಾಮಕೃಷ್ಣೇಗೌಡ, ಬೆಟ್ಟೇಗೌಡ, ಚೆಲುವಯ್ಯ, ಮಹೇಶ್ ಗೌಡ, ಬೋರ್ಲಿಂಗೇಗೌಡ, ಮೊಗಣ್ಣೇಗೌಡ, ನಾಗರಾಜಯ್ಯ, MP ಪುಟ್ಟರಾಜು, PJ ನಾರಾಯಣಸ್ವಾಮಿ, ಪ್ರಕಾಶ್, ಶಿವರಾಮು, ಜಗದೀಶ್, ಕುಳ್ಳೇಗೌಡ, ಸೋಮನಾಥ್ ಸೇರಿ ರೈತರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV 20 ಕನ್ನಡ ವಾಹಿನಿಯೂ ಲಭ್ಯ.